ಮಹಿಳಾ ಮೀಸಲಾತಿಯನ್ನ ಪ್ರಪ್ರಥಮವಾಗಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದಂಥದ್ದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. ಅಂಬೇಡ್ಕರ್ 1952ರಲ್ಲಿ ಇದೇ ಲೋಕಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ರು ಮತ್ತು ವಿಶೇಷವಾದ ಬಿಲ್ ಅನ್ನ ಪಾಸ್ ಮಾಡಬೇಕು ಅಂತ ಹೇಳಿ ತಮ್ಮ ರಾಜೀನಾಮೆಯನ್ನ ಬಿಸಾಕಿ ಹೊರನಡೆದ್ರು. ಅವತ್ತು ಕೂಡ ಇವತ್ತು ಇದೇ ಕಾಂಗ್ರೆಸ್ ವಿರೋಧವನ್ನ ಮಾಡಿತ್ತು. ಕೇಂದ್ರದಲ್ಲಿ 53 ವರ್ಷಕ್ಕೂ ಹೆಚ್ಚು ಅಧಿಕಾರವನ್ನ ಮಾಡಿದಂತ ಕಾಂಗ್ರೆಸ್ ಪಕ್ಷ ಈ ಬಿಲ್ ಅನ್ನ ಮಂಡನೆ ಮಾಡಿ ಹೆಣ್ಮಕ್ಳಿಗೆ ಸಬಲೀಕರಣ ಮಾಡಬೇಕಾದಂತ ಬಹಳ ದೊಡ್ಡ ಜವಾಬ್ದಾರಿನ ಹೊರಬೇಕಾಗಿತ್ತು. ಮೊಸರು ಕಲ್ಲು ಹುಡುಕೋ ಕೆಲಸ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಅದು ತಪ್ಪು. ಈ ಹಿಂದೆ ಕ್ಷೇತ್ರ ಪುನರ್ಗಣನೆಯನ್ನ ಕಾಂಗ್ರೆಸ್ ಮಾಡಿತ್ತಲ್ವಾ? ಇಲ್ಲ, ಈ ದೇಶದಲ್ಲಿ 10 ಬಾರಿ ಆಗಿದೆ. 10 ಬಾರಿ ಕಾಂಗ್ರೆಸ್ ಮಾಡಿತ್ತು ಅಂದ್ರೆ ಅದ್ರ ಲಾಭ ಕಾಂಗ್ರೆಸ್ ಪಡ್ಕೊಂಡಿದೆ ಅಂತ ಅರ್ಥ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದೇಶದ ರಾಜಕೀಯದಲ್ಲಿ ಮಹತ್ವರವಾದಂತಹ ಬದಲಾವಣೆ ಆಗುವಂತಹ ಮುನ್ಸೂಚನೆ ಕಾಣ್ತಿರುವಂತದ್ದು. ಕೇಂದ್ರ ಸರ್ಕಾರ ಈಗ 3 ಮಸೂದೆಯನ್ನ ಮಂಡಿಸಲಿಕ್ಕೆ ಈಗ ಮುಂದಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ JDS ನ ವಕ್ತಾರರಾದಂತಹ ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಅವ್ರನ್ನೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕೇಂದ್ರ ಸರ್ಕಾರ 3 ಮಸೂದೆಯನ್ನ ಮಂಡಿಸಲಿಕ್ಕೆ ಈಗ ತಯಾರಿ ನಡೆಸ್ತಿರುವಂತದ್ದು, ವಿರೋಧನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವಿರೋಧ ಪಕ್ಷದವರು. ಏನ್ ಹೇಳ್ತೀರಿ, ಈ 3 ಮಸೂದೆಯಿಂದಾಗಿ ನೆಕ್ಸ್ಟ್ ಮುಂಬರುವಂತಹ ಚುನಾವಣೆಗೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಮತ್ತೆ ಮಹಿಳಾ ಮೀಸಲಾತಿಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು. ಏನ್ ಹೇಳ್ತೀರಾ ಇದು? ಮಹಿಳಾ ಮೀಸಲಾತಿಯನ್ನ ಪ್ರಪ್ರಥಮವಾಗಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದಂಥದ್ದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು. 1996ರಲ್ಲಿ ಪ್ರಧಾನಮಂತ್ರಿಗಳ ಸಂದರ್ಭದಲ್ಲಿ ದೇವೇಗೌಡರು ಮಂಡನೆಯನ್ನು ಮಾಡಿದ್ರು. ಅದು ಅನಿವಾರ್ಯ ಕಾರಣಗಳಿಗೋಸ್ಕರ ಮಂಡನೆ ಆಗಿದಂಥ ಬಿಲ್ಲು ಪಾಸ್ ಆಗಲಿಲ್ಲ. ಆದರೆ ಮುಂದುವರಿದ ಭಾಗವಾಗಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾಗಿ ಹೆಣ್ಣುಮಕ್ಕಳ ಭದ್ರತೆ ಮತ್ತು ಅವರ ಸಬಲೀಕರಣದ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಮಹಿಳಾ ಮೀಸಲಾತಿಯ ವಿಶೇಷ ಅಧಿವೇಶನವನ್ನು ಕರೆದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದನ್ನ ಸ್ವಾಗತ ಮಾಡಬೇಕಾದಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ವಿರೋಧ ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆ ಅಂತಂದ್ರೆ ಮಹಿಳೆಯರಿಗೆ ಸಬಲೀಕರಣ ಕೊಡಬೇಕು, ಮಹಿಳೆಯರಿಗೆ ಸಮಾನವಾದ ಅವಕಾಶ ಇರಬೇಕು ಅಂತೇಳಿ ಅಂದು ಅಂಬೇಡ್ಕರ್ 1952ರಲ್ಲಿ ಇದೇ ಲೋಕಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ರು ಮತ್ತು ವಿಶೇಷವಾದ ಬಿಲ್ಲನ್ನು ಪಾಸ್ ಮಾಡಬೇಕು ಅಂತೇಳಿ ತಮ್ಮ ರಾಜೀನಾಮೆಯನ್ನು ಬಿಸಾಕಿ ಹೊರನಡೆದ್ರು. ಅವತ್ತು ಕೂಡ ಇವತ್ತು ಇದೇ ಕಾಂಗ್ರೆಸ್ ವಿರೋಧವನ್ನು ಮಾಡಿತ್ತು. ಇವತ್ತು ನಿಮಗೆ ಗೊತ್ತಿದೆ, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೋದ್ರಿಂದ ಹಿಡಿದು, ಬಸ್ಸು ಓಡಿಸೋದ್ರಿಂದ ಹಿಡಿದು, ಆಟೋ ಓಡಿಸೋದ್ರಿಂದ ಹಿಡಿದು ಚಂದ್ರಯಾನಕ್ಕೆ ಕೂಡ ಇವತ್ತು ಮಹಿಳೆ ಕಾಲಿಟ್ಟಿದ್ದಾಳೆ. ಅಂಥ ಯುಗದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಆಕೆಗೆ ಕೊಡಬೇಕಾದಂಥ ಸ್ಥಾನಮಾನ ಇವತ್ತೆಲ್ಲ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಏನು ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡ್ಕೊಂಡ್ವಿ, ಸಂವಿಧಾನದಲ್ಲಿ ಆಕೆಗೆ 33% ರಿಸರ್ವೇಷನ್ ಬಂದಿತ್ತು. ಆದರೆ ಸರಿಯಾದ ಕಾರಣಗಳಿಂದ ಅದನ್ನು ಮುಂದೂಡ್ತಾ ರಾಜಕೀಯ ಪಕ್ಷಗಳು ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಅದನ್ನು ಮುಂದೂಡ್ತಾ ಬಂದಿದ್ವು. ಕೇಂದ್ರದಲ್ಲಿ 53 ವರ್ಷಕ್ಕೂ ಹೆಚ್ಚು ಅಧಿಕಾರವನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷ ಈ ಬಿಲ್ಲನ್ನು ಮಂಡನೆ ಮಾಡಿ ಹೆಣ್ಮಕ್ಳಿಗೆ ಸಬಲೀಕರಣ ಮಾಡಬೇಕಾದಂಥ ಬಹಳ ದೊಡ್ಡ ಜವಾಬ್ದಾರಿನ ಹೊರಬೇಕಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಈ ಮಹಿಳೆಯರನ್ನ ಸಬಲೀಕರಣ ಮಾಡುವಲ್ಲಿ ವಿಫಲರಾದರು. ಆದರೆ ಇವತ್ತು ನರೇಂದ್ರ ಮೋದಿಯವರ NDA ನೇತೃತ್ವದ ಸರ್ಕಾರ ಮಹಿಳಾ ಸಬಲೀಕರಣವನ್ನು ಉದ್ದೇಶವನ್ನು ಇಟ್ಕೊಂಡು, ದೂರದೃಷ್ಟಿಯನ್ನು ಇಟ್ಕೊಂಡು, ಮಹಿಳೆಯರನ್ನ ಗಮನದಲ್ಲಿಟ್ಕೊಂಡು ಅವರ ಗೌರವ ಮತ್ತು ಘನತೆಯನ್ನು ಹೆಚ್ಚಿಸಬೇಕು, ಅವರಿಗೆ ಸಮಾನವಾದ ಅವಕಾಶವನ್ನು ಕೊಡಬೇಕು, ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಒಂದು ಮಹಿಳೆಯರಿಗೆ 33% ರಿಸರ್ವೇಷನನ್ನು ಶಾಸಕಾಂಗದಲ್ಲಿ ಕೊಡುವ ಮುಖೇನ ಅವರ ಘನತೆಯನ್ನು ಹೆಚ್ಚಿಸುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇವತ್ತೇನು ಲೋಕಸಭಾ ಕ್ಷೇತ್ರಗಳು ಇತ್ತು ಮತ್ತು ಅದನ್ನು ವಿಂಗಡಣೆಯನ್ನು ಮಾಡಿ ಅದನ್ನು ಹೆಚ್ಚು ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಹೇಳ್ತಾ ಇದೆ ಜನಗಣತಿ 2011ರ ಆಧಾರದ ಮೇಲೆ ನಾವು ಇಟ್ಕೊಂಡು ಮಾಡ್ತಾ ಇದ್ವಿ, ಈಗ ಜನಗಣತಿ ಪ್ರಗತಿಯಲ್ಲಿದೆ, ಈ ಹಂತದಲ್ಲಿ ಮಾಡ್ತಕ್ಕಂಥದ್ದನ್ನ ವಿರೋಧ ಮಾಡಿದೆ. ಯಾವ ಗಣತಿ ಆದ್ರೇನು ಅವ್ರು ರಿಸರ್ವೇಷನ್ ಕೊಡಬೇಕಾಗಿತ್ತಲ್ಲ. ರಿಸರ್ವೇಷನ್ ಕೊಡಬೇಕಾದ್ರೆ 33% ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನಲ್ಲೇ ಇದೆ. ಅದು ಅವರ ಕಾನ್ಸ್ಟಿಟ್ಯೂಷನಲ್ ಹಕ್ಕದು, ಶಾಸನಬದ್ಧ ಹಕ್ಕು. ಆ ಹಕ್ಕನ್ನು ನಾವು ಹೇಗೆ ವಿರೋಧ ಮಾಡ್ಲಿಕ್ಕೆ ಸಾಧ್ಯ? ಈ ಸಮಯದಲ್ಲಿ ಕಾಂಗ್ರೆಸ್ಸು ವಿರೋಧ ಮಾಡದೆ ಮತ್ತೆ ಕಾಂಗ್ರೆಸ್ ಜೊತೆ ಯಾರ್ಯಾರು ಒಂದುಗೂಡಿದ್ದಾರೋ ಅವರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಓಕೆ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ ಮಾಡಿದ್ರೆ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು, ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಈ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಿದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಗಾಗತ್ತಾ ಅಥವಾ ಮಹಿಳೆಯರಿಗೆ ನೀವು ಹೇಳಿದಾಗೆ ಉತ್ತೇಜನ ನೀಡಿದಂಗಾಗತ್ತಾ ಏನು ಅಂತ ಹೇಳಿ ಏನಿರ್ಬೋದು ಮುನ್ನೋಟ, ಏನಿರ್ಬೋದು ಮುನ್ಸೂಚನೆ, ಏನಿರ್ಬೋದು? ಅಲ್ಲ, ತಪ್ಪು ತಿಳ್ಕೊಳ್ಳೋದು ಬೇಡ. ನಾವು 534 ಏನಿತ್ತು ಅದನ್ನು 800 ಲೋಕಸಭಾ ಕ್ಷೇತ್ರಗಳಿಗೆ ಹೆಚ್ಚು ಮಾಡುವ ಜೊತೆಗೆ ಅವ್ರಿಗೆ 33% ರಿಸರ್ವೇಷನ್ ಕೊಡೋದ್ರ ಮುಖೇನ 2
ಕೆಲಸಗಳು ಒಟ್ಟಿಗೆ ಆಗ್ತವೆ ಅನ್ನೋದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದರಲ್ಲಿ ಎಲ್ಲ ಒಂದ್ ಕಡೆ ಮೊಸರು ಕಲ್ಲು ಹುಡ್ಕೋ ಕೆಲಸ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ತಪ್ಪು. ಜೊತೆಗೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಏನು ತಮಿಳ್ನಾಡು ಒಂದು ವಿಷಯನ ರೈಸ್ ಮಾಡಿದೆ. ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ ದಕ್ಷಿಣ ರಾಜ್ಯಗಳಿಗೆ ನಾವೆಲ್ಲ ಒಂದ್ ಕಡೆ ಹಿನ್ನಡೆ ಆಗುತ್ತೆ. ಖಂಡಿತ ನಾನು ಅದನ್ನು ಒಪ್ತೀನಿ. ನಾನೊಂದು ಪ್ರಾದೇಶಿಕ ಪಕ್ಷವಾಗಿ ನನ್ನ ರಾಜ್ಯವೇ ಬಹಳ ಮುಖ್ಯ. ಆ ದೃಷ್ಟಿಕೋನದಿಂದ ನಾನು ಹೇಳೋದಾದ್ರೆ, ನನ್ನ ರಾಜ್ಯಕ್ಕೆ ಕಡಿಮೆ ಆಗೋದಾದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ. ನೀವು ಯಾವ ಮಾನದಂಡವನ್ನ ಇಟ್ಕೊಂಡು, ಜನಸಂಖ್ಯೆ ಆಧಾರದ ಮೇಲೆ ನೀವು ಮಾನದಂಡವನ್ನು ಇಟ್ಕೊಂಡು ಮಾಡ್ತಾ ಇದ್ರಿ, ಅದೊಂದೇ ಮಾನದಂಡ ಆಗಬಾರ್ದು. ಮಾನದಂಡಗಳಿಗೆ ಬೇರೆ ಬೇರೆ ಕಾರಣಗಳು. ಇವತ್ತು ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ, ಜನಸಂಖ್ಯೆ ಹೆಚ್ಚಲಾಗ್ತಾ ಇದೆ, ನೀವೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳಿದಾಗ ದಕ್ಷಿಣ ರಾಜ್ಯಗಳು ಅದಕ್ಕೆ ಗೌರವವನ್ನು ಕೊಟ್ಟು ನಾವು ಅದು ಜನಸಂಖ್ಯೆ ನಿಯಂತ್ರಣಕ್ಕೆ ನಾವು ಬೆಲೆ ಕೊಟ್ಟ ಕಾರಣಕ್ಕೋಸ್ಕರ ನಾವೆಲ್ಲ ಜನಸಂಖ್ಯೆ ಕಡಿಮೆ ಆಗಿದೆ. ನೀವು ಅದನ್ನ ಅಡಾಪ್ಟೇ ಮಾಡಿಲ್ಲ, ಫಾಲೋನೇ ಮಾಡಿಲ್ಲ. ಇವತ್ತು ದೊಡ್ಡ ಮಟ್ಟದ ಜನಸಂಖ್ಯೆ ಅಲ್ಲಿ ಇದ್ದಾರೆ. ಉತ್ತರ ಭಾರತಗಳಲ್ಲಿ ಬಿಹಾರ ಇರ್ಬೋದು, UP ಇರ್ಬೋದು, ಆ ರಾಜ್ಯಗಳಲ್ಲಿ ದೊಡ್ಡ ಮಟ್ಟದ ಜನಸಂಖ್ಯೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ನೀವು ಹೆಚ್ಚು ಸ್ಥಾನಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ದಕ್ಷಿಣ ರಾಜ್ಯಗಳಿಗೆ ಖಂಡಿತ ಅನ್ಯಾಯ ಆಗುತ್ತೆ. ಈ ಅನ್ಯಾಯವನ್ನು ಕೂಡ ಸರಿಪಡಿಸಿ ಕ್ಷೇತ್ರ ಪುನರ್ಗಣನೆ ಮಾಡಿದ್ರೆ ನಾನು ವೆಲ್ಕಮ್ ಅನ್ನು ಮಾಡ್ತೀನಿ. ಓಕೆ, 2029 ಲೋಕಸಭಾ ಚುನಾವಣೆಗೆ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು, ಅದನ್ನ ಮುಂದಿಟ್ಕೊಂಡು ಏನಾದರೂ ಹೊಸ ಮಸೂದೆಯನ್ನ ಇದು ಮಾಡ್ತಿರೋದಾ, ಬಿಲ್ ಪಾಸ್ ಮಾಡ್ತಿರುವಂಥದ್ದು ಹೆಂಗೆ ಅಂತ? ನೋ 2021ಕ್ಕೆ ಆಗ್ಬೇಕಾಯ್ತಿದು. 2021ಕ್ಕೆ ಆಗ್ಬೇಕಾಯ್ತು. ಆದ್ರೆ ಕೊರೋನಾ ಬಂತು, ಬೇರೆ ಬೇರೆ ಕಾರಣಗಳಿಂದ ಅದು ಮುಂದೂಡಿಕೆ ಆಯ್ತು. ಈಗ ಅದನ್ನು ಮಾಡಲೇಬೇಕು, ಅನಿವಾರ್ಯ ಕಾರಣಗಳಿಂದ ಮಾಡಲೇಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ, ವಿಶೇಷ ಅಧಿವೇಶನವನ್ನು ಕರೆದು ಮಾತಾಡ್ತಾ ಇದ್ದಾರೆ. ಆದರೆ ಈ ಹಿಂದೆ ಕ್ಷೇತ್ರ ಪುನರ್ಗಣನೆಯನ್ನ ಕಾಂಗ್ರೆಸ್ ಮಾಡಿತ್ತಲ್ವಾ? ಈ ಕ್ಷೇತ್ರದಲ್ಲಿ ಇದು ಒಂದೇ ಸರಿನ ಆಗ್ತಾ ಇರೋದು. ಈಗಾಗಲೇ 10 ಬಾರಿ ಆಗಿದೆ ಕ್ಷೇತ್ರ ಪುನರ್ಗಣನೆ. 1 ಬಾರಿ ಇಲ್ಲ, ಈ ದೇಶದಲ್ಲಿ 10 ಬಾರಿ ಆಗಿದೆ. 10 ಬಾರಿ ಕಾಂಗ್ರೆಸ್ಸೇ ಮಾಡಿತ್ತು ಅಂದ್ರೆ ಅದ್ರ ಲಾಭ ಕಾಂಗ್ರೆಸ್ ಪಡ್ಕೊಂಡಿದೆ ಅಂತ ಅರ್ಥ. ಆ ರೀತಿ ಚಿಂತನೆಗಿಂತನೂ ಇದು ಅನಿವಾರ್ಯ. ಮತ್ತೆ ಜನಸಂಖ್ಯೆ ಮತ್ತು ಈ ಬೇರೆ ಬೇರೆ ಪ್ರಾದೇಶಿಕ ಅಸಮತೋಲನದ ಆಧಾರದ ಮೇಲೆ, ಪ್ರಾದೇಶಿಕ ನೆಲೆಗಟ್ಟಿನ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ, ಸಂಸ್ಕೃತಿಯ ಆಧಾರದ ಮೇಲೆ ಬೇರೆ ಬೇರೆ ನಿಲುವುಗಳನ್ನ ಇಟ್ಕೊಂಡು ಆ ಸಮಯ ಸಂದರ್ಭಕ್ಕೆ ನಾವು ಪ್ರತಿ 20 ವರ್ಷಕ್ಕೊಂದ್ಸಾರಿ ಮಾಡ್ತಾನೆ ಬಂದಿದ್ದೀವಿ. ಅದು ನಿರಂತರವಾಗಿ ನಡೀತಾ ಇರತಕ್ಕಂಥ ಕಾನೂನಿನ ಪ್ರಕ್ರಿಯೆ. ಆ ಪ್ರಕ್ರಿಯೆ ಮುಂದುವರಿದ ಭಾಗವೇ ಹೊರತು ಬೇರೆ ಯಾವುದೇ ಉದ್ದೇಶ ದುರುದ್ದೇಶ ಇಲ್ಲ. ಓಕೆ, ಯಾವುದೇ ಬಿಲ್ ಪಾಸ್ ಮಾಡಬೇಕಾದ್ರೂ ಕೂಡ ಸಂಖ್ಯಾಬಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈಗ ಕೇಂದ್ರದಲ್ಲಿ ಈಗ ಬಿಲ್ ಪಾಸ್ ಮಾಡಲಿಕ್ಕೆ, ಮಸೂದೆಯನ್ನು ಪಾಸ್ ಮಾಡಲಿಕ್ಕೆ, ಮಂಡನೆ ಮಾಡಲಿಕ್ಕೆ ಸಂಖ್ಯಾಬಲ ಕಡಿಮೆ ಇದೆ. ಅದು ಹೆಂಗೆ, ಯಾವ ರೀತಿಯಾಗಿ ಅದನ್ನು ಸ್ಟ್ರಾಟಜಿನ ಯೂಸ್ ಮಾಡುತ್ತೆ ಅನ್ನುವಂಥದ್ದು? ಯಾವ ಸಂಖ್ಯಾಬಲನೂ ಕಡಿಮೆ ಇಲ್ಲ. ಖಂಡಿತ ಈ ಬಿಲ್ ಪಾಸ್ ಆಗುತ್ತೆ. ಕಾರಣ ಏನಂದ್ರೆ ಅವೆಲ್ಲವನ್ನ ಮನಗಂಡದೆ ಇವತ್ತು ಬಿಲ್ ಚರ್ಚೆ ಕರೆದಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಕಾಂಗ್ರೆಸ್ನವರು ಬಿಲ್ಗೆ ಒಪ್ಕೋಬೇಕು. ಎಸ್, ಅವ್ರು ಹೇಳಿದಂಥ ಒಂದು ಅಂಶವನ್ನು ಹೊರಗೊಟ್ಟು ಏನೋ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಹೊರತುಪಡಿಸು ಇನ್ನು ಉಳಿದ 800ಕ್ಕೆ ಹೆಚ್ಚಳ ಮಾಡ್ತಕ್ಕಂಥದ್ದು ಇರ್ಬೋದು, ಮಹಿಳೆಯರಿಗೆ 33% ರಿಸರ್ವೇಶನ್ ಕೊಡ್ತಕ್ಕಂಥದ್ದು ಇರ್ಬೋದು, ಇದನ್ನ ಇಡೀ ದೇಶ ಒಪ್ಪುತ್ತೆ. ಯಾರು ಒಪ್ಪಲ್ಲ? ಯಾರೋ 1% ವಿರೋಧ ಮಾಡ್ಬೋದೇನೋ. ಹೆಣ್ಮಕ್ಳು ಇವತ್ತು ಯಾವ ಕ್ಷೇತ್ರವನ್ನು ಖಾಲಿ ಬಿಟ್ಟಿದ್ದಾರೆ. ಇನ್ನು ಅಂಥದ್ರಲ್ಲಿ ಅವಳಿಗೆ ಶಾಸನ ಸಭೆಯಲ್ಲಿ ನೀವು 33% ಈ ದೇಶವನ್ನು ಪ್ರತಿನಿಧಿಸಿ ಎಲ್ಲ ರಂಗಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿರ್ತಕ್ಕಂಥ ಹೆಣ್ಮಗುಗೆ ನೀವು ಅವಕಾಶವನ್ನ ಹೇಗೆ ನಿರಾಕರಣೆ ಮಾಡ್ತೀರಾ? ಹೇಗೆ ನೀವು ಅವಕಾಶವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ? ಕೊಡ್ಲೇಬೇಕು. ಹಿಂದೆ ಕೊಡಬೇಕಾಯಿತು, ಆದ್ರೆ ತಡವಾಗಾದ್ರೂ ಈಗ ಕೊಡ್ತಾ ಇದೀವಿ, ಅದಕ್ಕೆ ಖುಷಿ ಪಡ್ಬೇಕು ಕಾಂಗ್ರೆಸ್ ಮತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಪಕ್ಷಗಳು. ಓಕೆ, ದೇಶದಲ್ಲಿ ಹಾಗಾದ್ರೆ ರಾಜಕೀಯ ವ್ಯವಸ್ಥೆ ಬದಲಾವಣೆ ಆಗತ್ತಾ ಅನ್ನುವಂಥದ್ದು? 100ಕ್ಕೆ 100 ಭಾಗ. ಇದುವರೆಗೆ ನಡೆದು ಬಂದ ರಾಜಕಾರಣಕ್ಕೂ ಈಗ 33% ತೆಗೆದುಕೊಂಡು ಹೆಣ್ಮಕ್ಳು ಬಂದು ಪ್ರತಿನಿಧಿಸ್ತಕ್ಕಂಥ ಅವರು ಏನು ಚಾಪನ್ನ ಮೂಡಿಸ್ತಾರೆ ಅನ್ನೋದು ಕೂಡ ಬಹಳ ವಿಭಿನ್ನ ಆಗಿದೆ. ಇವತ್ತು ನೀವು ನೋಡಿದ್ರೆ TMC ಇಂದ ಬಂದಂತ 2 ಹೆಣ್ಮಕ್ಳು, ಸಾಯೋ ಘೋಷ್ ಅಂತ ಹೆಣ್ಮಕ್ಳು ಬಹಳ ಅದ್ಭುತವಾಗಿ ಇವತ್ತು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ. ಹಾಗೆ ಮೊಹಿತ್ರಾ ಕೂಡ ಬಹಳ ಅದ್ಭುತವಾಗಿ ಅನೇಕ ವಿಚಾರಗಳನ್ನ, ಗಂಭೀರವಾದ ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಹೀಗೆ ಅನೇಕರು ಇವತ್ತು ಕರುಣಾನಿಧಿಯವರ ಮಗಳು ಕೂಡ, ಅವರು ಕಳಿಮೋನಿಯವರು ಕೂಡ ಅನೇಕ ಸಂದರ್ಭಗಳಲ್ಲಿ ಅದ್ಭುತವಾದ ಭಾಷಣವನ್ನು, ಅದ್ಭುತವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗಾಗಿ ಹೆಣ್ಮಕ್ಳು ಇವತ್ತು ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಅವ್ರಿಗೂ ಕೂಡ ಸಂವೇದನಾಶೀಲತೆ ಇದೆ, ಅದ್ಭುತವಾದ ನಾಲೆಡ್ಜ್ ಇದೆ. ಹಾಗಾಗಿ ಇವತ್ತು ಪ್ರಪಂಚದ ಜ್ಞಾನ ಇದೆ. ಅವ್ರಿಗೂ ಕೂಡ ಈ ರೀತಿಯ ಚರ್ಚೆಗಳಲ್ಲಿ ಭಾಗವಹಿಸುವ ಮುಖೇನ ಬಹಳ ದೊಡ್ಡ ಬದಲಾವಣೆ ಮುಂದಕ್ಕೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಹೊಸದಾಗಿ 3 ವಿಚಾರವನ್ನ ಮಂಡನೆ ಮಾಡುವಂತಹ ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀವಿ? ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡಿದಾಗ ಕ್ಷೇತ್ರ ಮನೋಂಗಣನೆ ಆಗಲಿ ಅಂತ ನಾನು ಕೇಂದ್ರ ಸರ್ಕಾರವನ್ನ ವಿನಮ್ರವಾಗಿ ಕೇಳ್ಕೊಳ್ತೀನಿ. ಮೊದಲನೇದು. ಎರಡನೇದು, ಏನು
ಮಹಿಳಾ ಮೀಸಲಾತಿಯನ್ನು ತೆಗೆದುಕೊಂಡು ಬರ್ತಿದ್ರೆ ಐ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ಸ್ ಟು ದ ಬಿಲ್ ಪಾಸ್ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.